ಇಷ್ಟು ದಿನ ಯಾರಿಗೂನು ಕಾಟ ಕೊಡಬಾರ್ದು ಅಂತ ಹೇಳಿ, ಯಾರಿಗೂನು ತೊಂದರೆ ಕೊಡಬಾರ್ದು ಅಂತ ಹೇಳಿ ಈ ಭೈರವ ತುಂಬ ಸೈಲೆಂಟಾಗಿದ್ದ. ಒಬ್ರಿಗಿನ್ನ ಒಬ್ರಿಗೆ ದುಡ್ಡನಾಸೆ ಶಾನೆ ಆಗೈತೆ, ಒಬ್ರಿಗಿನ್ನ ಒಬ್ರಿಗೆ ತಿಕ್ಲತ್ಬಿಟ್ಟೈತೆ ಎಲ್ರಿಗೂನು. ನಾನು ಕಾಸಬೇಕು ಅನ್ನಂಗೆ ಎಲ್ಲ ದುಡ್ಡಿನಿಂದ ಓಡ್ತಾವ್ರೆ. ಅದಕ್ಕೇನೆಯ ನಮ್ಗೆ ಇವಾಗ ತಲೆ ಕೆಟ್ಟ ಕ್ಯಾರ ಹಿಡಿದ್ಬಿಟ್ಟೈತೆ. ಈಗ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ಆ ಮುದುಕಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಈ ಭೈರವ ಯಾರಿಗೂ ಕಾಟ ಕೊಡ್ತಿರ್ಲಿಲ್ಲ, ಈಗ ಕೊಡ್ತಾನೆ, ಎಲ್ರಿಗೂ ಕೊಡ್ತಾನೆ. ಇನ್ಮೇಲೆ ಭೈರವ ಕೆಟ್ಟವನ್ನ ಆಗ್ತಾವನೆ. ಬಾ ಮುದುಕಿ ಬಾ, 5 ಲಕ್ಷಕ್ಕೋಸ್ಕರ ಮದುವೆ ನಿಲ್ಸಕ್ಕೆ ಹೋಗ್ತಿದ್ಯಲ್ವಾ, ಮೊಮ್ಮಗಳು ಅಂತಲೂ ನೋಡ್ತಿದ್ದಂಗೆ ಬಾ. 5 ಲಕ್ಷ ಕೊಡ್ತಾಳಂತೆ ಮದುವೆ ನಿಲ್ಸಿದ್ರೆ, ಬರೀ 5 ಲಕ್ಷ. ಇನ್ನೊಂದು ಸ್ವಲ್ಪ ಶಾನೆ ಕಿತ್ಕೋಬೇಕಿತ್ತು. ಆದ್ರೆ ಏನು 5 ಲಕ್ಷ ಏನು ಕಡಿಮೆ ದುಡ್ಡಲ್ಲ ಬಿಡು. 5 ಲಕ್ಷ ತಗೊಂಡು ನಾನು ಏನು ಬೇಕಾದ್ರೂ ಮಜಾ ಮಾಡ್ಬೋದು 5 ಲಕ್ಷ ರೂಪಾಯಿನಾಗೆ ಅಲ್ವಾ, ಏನೇನೋ ಮಾಡ್ಬೋದು. ನನ್ನ ಮಾತು ಕೇಳಿ ಮದುವೆ ನಿಲ್ಸು ಅಂತ ಹೇಳ್ಬಿಟ್ಟು ಹೋಗಿ ಸಾವುಕಾರ ಮನೆಗೋ ಇಲ್ಲ ಪೊದ್ದು ಮನೆಗೋ ಹೋಗಿ ಕೂತ್ಕೊಬಿಟ್ರೆ, ಯಾಕೋ ದೊಡ್ಡವ್ರು ಹೇಳ್ತಾವ್ರಲ್ಲ ಅಂತ ಹೇಳ್ಬಿಟ್ಟು ಸುಮ್ಕೆನ ಆಯ್ತಾರೆ. ಇದಕ್ಕಿನ್ನೂ ಒಳ್ಳೆ ಐಡಿಯಾ ಇಲ್ವೇ ನೆನೆಯ ಇಲ್ಲ, ಇದೇ ಒಳ್ಳೆ ಐಡಿಯಾ. ಮುದುಕಿ ಯಾಕೆ ಸುಮ್ಮನೆ ವಯಸ್ಸಾಗೋಗ್ಬಿಟ್ಟೈತೆ, ಎಲ್ರಿಗೂ ತೊಂದರೆ ಕೊಟ್ಕೊಂಡು ಯಾಕೆ ಇನ್ನೂ ಇಲ್ಲೇ ಇದೀಗ ಬಂದ್ಬಿಟ್ರೆ ನನ್ನ ಜೊತೆ ಕರ್ಕೊಂಡನ ಹೋಯ್ತೀನ. ಇವತ್ತು ನೀನು ಬಿಡಕ್ಕಿಲ್ಲ ನೋಡು. ಮುಂದೆ ನೀ ಹೋದಾಗ ಹಿಂದೆ ನಾ ಬರುವೆ. ಮುದುಕಿ ನೀನು ಕರ್ಕೊಂಡೇ ಹೋಗೋದು ಇವತ್ತಂತ, ನಾನು ಬಿಡಕ್ಕಿಲ್ಲ. ನೀನೇನು ಒಸಿ ಹಾಳು ಮಾಡಿದ್ಯಾ ಎಲ್ರೂ, ಆಳ್ಗೆಡುಬಿಟ್ಟಿದ್ಯಾ ಎಲ್ರೂ. ಅಯ್ಯೋ ನಿನ್ನಂತೂ ಬಿಡಕ್ಕಿಲ್ಲ ನಾನು, ನಿಜವಾಗೂ ಕರ್ಕೊಂಡೇ ನೀ ಹೋಗೋದು. ಭೂಮಿಗೆ ಬರ ನೀನಂತೂ ಒಸಿ ಕತೆ ಇಲ್ದಿರೋಳು ನೀನು. ಓಯ್ ಅಜಯ್, ಯಾರು ಹಿಂಗ್ ಕರೀತಾರ ನನ್ನ? ಯಾರು? ಅಯ್ಯೋ ಅಜ್ಜಿ, ನೀನ್ ಕಣ್ಣು ಕಾಣಿಸ್ತಿಲ್ವಾ? ನಾನು ಹತ್ರಕ್ಕೆ ಬರ್ತೀನಿ ನೀರು, ಕಾಣಿಸ್ತೀನಿ ಅನ್ನಿಸ್ತದೆ. ಅಯ್ಯೋ ದೆವ್ವ ಸುಮಾ. ನಾನು ದೆವ್ವನೇ, ನೀನು ದೆವ್ವ ಅಲ್ಲ ಮನುಷ್ಯಲ್ವಾ, ಅದಕ್ಕೆ ನಿನ್ನೂ ದೆವ್ವ ಮಾಡೋಣ ಅಂತ ಹೇಳ್ಬಿಟ್ಟು ನಿನ್ನೂ ಬಂದಿದ್ದೀನಿ ಇಲ್ಲಿಗೆ. ನೀನು ಯಾವಾಗ ದೆವ್ವ ಮಾಡೋಣ ಅಂತ ಹೇಳ್ಬಿಟ್ಟು ಕಾಯ್ಕೊಂಡು ಕುಂತೀವಿ ನಿನ್ನ. ದೆವ್ವ ಯಾವಾಗ ಮಾಡಲಿ, ದೆವ್ವನ್ನ ಹೆಂಗೆ ಮಾಡಲಿ ನಿನ್ನ ಅಂತ ಹೇಳ್ಬಿಟ್ಟು ಬಾ ನನ್ನ ಜೊತೆ ಹೊಂಟೋಗ್ಬಿಡೋಣ. ಸುಮ್ಮನೆ ಯಾಕೆ ನಿನ್ನ ಭೂಮಿ ಮೇಲೆ ಇದ್ದಷ್ಟು ನನ್ನ ಮೊಮ್ಮಗಳಿಗೆ ಬೋಲ್ ಕಾಟ ಕೊಡ್ತಿದ್ದೀಗಲ್ಲ ನೀನು ನಿಧಿಗೆ, ನೀನು ನನ್ನ ಜೊತೆ ಬರಲೇಬೇಕೀಗ. ಬಾ ತಕೊಂಡು ಕರ್ಕೊಂಡು ಹೋಯ್ತಾ ಇರ್ತೀನಿ. ಅಯ್ಯೋ ಯಪ್ಪ, ಅಯ್ಯೋ ದೆವ್ವ ಬಂದ್ಬಿಡ್ತು ಯಪ್ಪ, ಕಾಪಾಡ್ರೋ ಯಾರನ. ಕಾಳು ಮುದುಕಿ, ಇನ್ನು ಜೂದ ಮೇಲೆ ಎಷ್ಟು ಆಸೆ ಐತೆ ನೋಡು. ಈಗಲೂ ಆಗಲೂ ಸಾಯಂಗವಳು ಆದ್ರೂ ಇನ್ನೂ ಬದುಕಬೇಕು ಅನ್ನೋ ದುರಾಸೆ ಬೇರೆ ಇವಳಿಗೆ. ಮಾಡ್ತೀನಿ ಇರು. ಯಪ್ಪೋ ಕಾಪಾಡ್ರಪ್ಪೋ ಯಾರನ, ಕಾಪಾಡ್ರಪ್ಪೋ ಯಪ್ಪೋ, ದೆವ್ವನ ನಟ್ಟಾಡಿಸ್ತೈತೆ ಕಣ್ರಪ್ಪೋ, ಕಾಪಾಡ್ರಪ್ಪೋ. ಅಜಯ್ ಓಯ್. ಅಯ್ಯಯ್ಯೋ 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 ದೆವ್ವ ನನ್ನೇ ಇಟ್ಟಾಡಿಸ್ತೈತೆ. ನಾನು ಏನ್ ಮಾಡಿದ್ದೀನಿ ನಿನಗೆ? ಬಿಟ್ಬಿಡ್ ನನ್ನ ಯಾಕೆ ಹಿಂಗ ಅಟ್ಟಾಡಿಸ್ತಿದ್ದೀಗೆ ನೀನು ಅಂದ್ರೆ ನಂಗೆ ಬೋಲಿ ಇಷ್ಟ ಆಗೋಗ್ಬಿಟ್ಟಿದೀಗ. ಬಾ, ನೀನು ಇಲ್ಲಿದ್ರೆ ಯಾರಿಗೂ ನೆಮ್ಮದಿ ಇರಕ್ಕಿಲ್ಲ. ಸುಮ್ಮನೆ ನನ್ನ ಜೊತೆ ನಾನು ತಾಗ್ ಬಂದ್ಬಿಡು. ಸುಮ್ಮನೆ ನೀನಿಯ ನಾನು ಯಾರು ಅಂತ ಗೊತ್ತಾಗ್ಲಿಲ್ವೇ? ನೀನು ನಾನು ನೋಡಿದೀಗ ಬಿಡು, ಆದ್ರೂ ನಿಂಗೆ ಗೊತ್ತಾಗಿಲ್ದ್ರ ಹತ್ರ ನಾಟಕ ಆಡ್ತಿದ್ದೀಗ ಅಂತ ನಂಗೆ ಗೊತ್ತು. ನೀನು ನನ್ನ ಸಂತಕ್ಕೆ ನೋಡಿದೀಗ. ನೆನ್ಪುಸ್ಕ ನಾನು ಯಾರು ಅಂತ ಹೇಳ್ಬಿಟ್ಟು ನೆನಪಾಯ್ತಿಲ್ವ ನಿಂಗೆ? ಯಾರು ಹೇಳಿ ನಾನು? ಬಾ ಸುಮ್ಕೆ ನನ್ನ ಜೊತೆಯಾಗ ಬಾ. ನನ್ನ ಮೊಮ್ಮಗಳು ಮದುವೆ ನೀನು ನಿಲ್ಸಕ್ಕೆ ಹೊಂಟಿದ್ಯಲ್ಲ ನೀನು ಬಡ್ಡಿ, ನೀನು ಉಸಿರು ನಿಲ್ಲಿಸ್ತೀನಿ ಬಾ ನಾನೀಗ. ಬಾ ಬಾ. ಅಯ್ಯಯ್ಯೋ ಯವ್ವ ಬಿಟ್ಬಿಡೋ ಯಪ್ಪ, ನಾನು ಏನೂ ನಿಲ್ಸಕ್ ಹೋಯ್ತಿಲ್ಲ. ನನ್ನ ಮಗ ಹೇಳಿ ನಿಲ್ಸಕ್ ಹೋಯ್ತಿದ್ದೀನಿ ಅಂತ. ಯಾರನ್ನ ಹೇಳ್ಬೇಕಾ? ನಾನ್ ದೆವ್ವ ಅಲ್ವಾ? ಏನ್ ನಡೀತೈತೆ ಅಂತ ಚಿಟ್ಕಿ ಹೊಡೆಯೋ ತಿಳ್ಕೊತೀನಿ. ಕಳ್ಮುದ್ಕಿ, ಇವತ್ತು ನಿನ್ನ ನನ್ನ ಜೊತೆ ಬತ್ತೀಗ, ಇಲ್ಲೇ ನೀನು ಎಣ ಬೀಳ್ತದೆ, ನೀನು ನಂತರನೇ ದೆವ್ವ ಆಗ್ತೀಯ. ಬಾ, ಅಡ್ಡಾಡ್ಕೊಂಡು ಓಡಾಡ್ಕೊಂಬಿಟ್ಟು ನಿಮ್ದೆ ಬರೋಣ. ಬಾ ಸುಮ್ಕೆನೇನೆ, ಯಾಕೆ ಹಿಂಗೆ ಒಳ್ಳೆ ಸಪ್ಪಗಿಂಗೆ ಇದು ಮಾಡ್ಕೊಂಡು ನಿಂತಿದ್ದೀಗೆ? ಬಾ 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 ಬಾ, ಊರಿಗೆ ಬಾರ ನೀನು. ಇದ್ದಷ್ಟು ಸಂಸಾರಗಳೆಲ್ಲ ಮುಳುಗೋಯ್ತವೆ. ಬಾ ಬಾ, ನಿನ್ನ ಕೈಲಿ ಓಡೋಗಕ್ಕಾಗಲ್ಲ. ಸುಮ್ಕೆ ನಿಂತ್ಕ, ನಿನ್ನ ಕಾಲ ಹಂಗೀಗ ಅಂಟಾಕ್ಬಿಡ್ತೀನಿ ನೋಡಿ. ಇವಾಗ ಅಂಟಾಕ್ಲ ನಿನ್ನ ಕಾಲ್ನ ಅಲ್ಲೇನೇನೆ ಓಡಕ್ಕಾಗ್ದಿದಂಗೆ. ಅಯ್ಯಯ್ಯೋ ಶಿವನೇ, ಕಾಲ್ ಕೀಳಕ್ ಆಯ್ತಿಲ್ಲ ಯಪ್ಪ. ಅಯ್ಯಯ್ಯೋ ನನ್ ಸಾಯ್ಸಕ್ಕೆ ಅಂತ ಹೇಳ್ಬಿಟ್ಟು ಯಾರ ದೇವನ್ ಕಳಿಸ್ಬಿಟ್ಟವ್ರೋ ಯಪ್ಪ. ಅಯ್ಯೋ ನನ್ ಬಿಟ್ಬಿಡೋ ಯಪ್ಪ. ಏನೇ ಕಳ್ಮುದ್ಕಿ, ನನ್ನ ಮೊಮ್ಮಗಳು ಮದುವೆ ನಿಲ್ಲಿಸ್ತೀಯೇನೇ ಮುದ್ಕಿ? ಯಾರ ಜೊತೆ ಡೀಲ್ ಮಾಡ್ಕೊಬಿಟ್ಟು 5 ಲಕ್ಷ ರೂಪಾಯಿಗೆ ನನ್ನ ಮೊಮ್ಮಗಳು ಮದುವೆ ನಿಲ್ಸಕ್ಕೆ ನೋಡ್ತಾ ಇದೀಯಾ? ಹೇಳು, ನೀನು ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ ನಾನು. ಏನು ಅನ್ಕೊಂಬಿಟ್ಟಿದ್ಯಾ ನನ್ನ? ಓಹೋ, ನೀನು ಮಾಡಿದ್ದೆಲ್ಲ ಸುಮ್ಮನೆ ನೋಡ್ಕೊಂಡಿರಕ್ಕೆ ನಾನು ಏನು ಮನುಷ್ಯ ಅಂತ ಅನ್ಕೊಬಿಟ್ಟಿದ್ದೀಗ. ನೀನು ಮಾಡಿದ್ದೆಲ್ಲ ನಂಬಕ್ಕೆ ಮುದ್ಕಿ ಶಿವನ್ ಪಾದ ಸೇರಿಸ್ಬಿಡ್ತೀನಿ. ಉಸ್ಸಾರು, ಈಗ ಹೋಗ್ಬಿಟ್ಟು ಮದುವೆ ನಿಲ್ಸಕ್ಕೆ ಹೋಯ್ತಿದ್ಯಲ್ಲ, ನಿಲ್ಸು. ನಿನ್ನ ಮದುವೆ ನಿಲ್ಸಿದ ತಕ್ಷಣ ನೀನು ಉಸಿರು ನಿಂತೋಯ್ತದೆ. ಇನ್ನೊಂದು ಗೊತ್ತಾ, ಮದುವೆ ನೀನು ನಿಲ್ಸಿದ್ರು ಬೇರೆ ನಿಲ್ಸಿದ್ರು ಸತ್ತೋಗೋದು ಮಾತ್ರ ನೀನೇನಿಯ. ಶಿವನೇ, ಬ್ಯಾರ ನಿಲ್ಸಿದ್ರೆ ನಾನೇ ಯಾಕೆ ಸತ್ತೋಯ್ತೀನಿ? ನಾನೇ ಸಾಯಿಸ್ತೀನಿ. ನಿಧಿ ಮದುವೆ ನಿನ್ನಿಂದ ನಿಂತೋದ್ರು ಅಷ್ಟೇ, ಪಕ್ಕದವರಿಂದ ನಿಂತೋದ್ರು ಅಷ್ಟೇ, ಯಾರಿಂದ ನಿಂತೋದ್ರು ಅಷ್ಟೇ. ಯೋಚನೆ ಮಾಡು. ಯಾರಿಂದ ನಿಂತೋದ್ರು
ನಿನ್ನ ಉಸಿರಂತೂ ನಿಂತೋಯ್ತದೆ, ಗ್ಯಾರಂಟಿ ನಿಂತೋಯ್ತದೆ. ನಾನು ಬಿಡೋಕ್ಕಿಲ್ಲ. ನನಗೆ ನಿನ್ನ ಮೇಲೆ ಏನೇ ಡೌಟ್ ಬಂದ್ಬಿಟ್ಟೈತೆ ಈಗ. ನಿನ್ನ ಮೇಲೆ ಏನೇ ಡೌಟ್ ಇರೋದಕ್ಕೆ ನನಗೆಲ್ಲ ನೀನೇ ಮಾಡಿದೀಗ ಅಂತ ಅನ್ನಿಸ್ತಾಯ್ತು ನನಗೆ. ಮುದುಕಿ ಏನು ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ. ಮದುವೆ ಹೆಂಗೆ ನಿಂತೋಯ್ತದೋ ನನಗೆ ಅದೆಲ್ಲ ಬೇಕಿಲ್ಲ. ಮದುವೆ ನಿಂತೋಗಿದ್ದ ತಕ್ಷಣ ನಿನ್ನ ತಿಥಿ ಆಗೋಯ್ತದೆ. ಹುಷಾರ್. ಅಯ್ಯಯ್ಯೋ ಯಪ್ಪ, ಅವ್ರ ಮದುವೆ ನಿಲ್ಲಿಸ್ಕೊಳ್ಳೋದಕ್ಕೂ ನನಗೂ ಏನೋ ಯಪ್ಪ ಸಂಬಂಧ. ನನ್ನ ಕಾಲನ್ನ ಬಿಟ್ಬಿಡು, ನಾನು ಹೊಂಟೋಯ್ತೀನಿ, ಕೀಳಕ್ಕೈತಿಲ್ಲ ಕಾಲ. ನಾನು ಯಾಕೆ ಮದುವೆ ನಿಲ್ಲಿಸ್ಲಿ? ನನ್ನ ಬಿಟ್ಬಿಡು. ನನ್ನ ಮದುವೆ ನಿಲ್ಸಕ್ಕಿಲ್ಲ, ಏನು ನಿಲ್ಸಕ್ಕಿಲ್ಲ. ಸವಾಸ ನೀನೇ ಬೇಡ ನನಗೆ. ದೊಡ್ಡ ನಮಸ್ಕಾರ ನನಗೆ. ಸವಾಸ ಗಿವಾಸ ಏನು ಬ್ಯಾಡವೇ ಬೇಡ ನಿಮ್ಮದು. ನನ್ನ ಮದುವೆನೇ ನಿಲ್ಸಕ್ಕೆ ಹೋಗಿಲ್ಲ. 5 ಲಕ್ಷ ರೂಪಾಯಿ ಬೇಡ. ಬದುಕಿದ್ರೆ 1 ಕೋಟಿ ಸಂಪಾದನೆ ಮಾಡ್ಬೋದು ನಾನು. ಸತ್ತೋಗ್ಬಿಟ್ರೆ ನಾನು ಏನು ಅಂತ ಸಂಪಾದನೆ ಮಾಡಲಿ ಹೇಳಿ? ನನ್ನ ಕೈಲಿ ಏನು ಸಂಪಾದನೆ ಮಾಡೋಕ್ಕಾಯ್ತದೆ? ದಯವಿಟ್ಟು ನಾನು ಬಿಟ್ಬಿಡಿ. ನಿನ್ನ ಕೈ ಮುಗಿತೀನಿ, ನಿನ್ನ ಕಾಲಿಗೆ ಬೀಳ್ತೀನಿ, ಬಿಟ್ಬಿಡು. ಮದುವೆಗಿದ್ದೆಲ್ಲ ನಿಲ್ಸಕ್ಕೆ ಹೋಗಿಲ್ಲ ನಾನು. ಸರಿ, ನೀನು ನಿಲ್ಲಿಸ್ತಿಲ್ಲ, ಆದರೆ ಬ್ಯಾರೆ ಯಾರೋ ನಿನ್ನ ಹತ್ರ ಏಳಿಸ್ಬಿಟ್ಟು ನಿಲ್ಸಕ್ಕೆ ಅಂತ ಪ್ರಯತ್ನ ಪಡ್ತವ್ರಲ್ಲ, ಅವ್ರಿಗೇನು ಮಾಡಬೇಕು ಅಂತ ಅನ್ಕೊಂಡಿದ್ದೀಗೆ ನೀನು? ನಾನೇನು ಮಾಡಲಿ? ನಾನು ತಗೊಳ್ಳೆ ಸಂದ ಕೇಳ್ತೀಗಲ್ಲ ನೀನು. ಹೇ ಮುದುಕಿ, ನಾನು ಹೇಳಿದ್ ನೀನು ಮಾಡಲೇಬೇಕು. ಅವಳು ಬಂದ್ಬಿಟ್ಟು ನಿಂಗೆ 5 ಲಕ್ಷ ಕೊಟ್ಬಿಟ್ಟು ಮದುವೆ ನಿಲ್ಸಕ್ಕೆ ಪ್ರಯತ್ನ ಪಡು ಅಂತ ಹೇಳ್ಬಿಟ್ಟು ಹೇಳಿದಲ್ಲ ವಿಷಯ. ಆ ವಿಷಯನ ಎತ್ಕೊಂಡು ಹೋಗ್ಬಿಟ್ಟು ಈಗ ಯಾರ ಹತ್ರ ಎಲ್ಲ ವಿಷಯ ಹೇಳ್ಬೇಕು ಅಂತ ಹೊಂಟಿದ್ದೋ, ಮದುವೆ ನಿಲ್ಲಿಸ್ಬೇಕು ಅಂತ ಹೊಂಟಿದ್ದೋ, ಅದೇ ಅವ್ರ ಹತ್ರನೇ ಹೋಗ್ಬಿಟ್ಟು ಇಲ್ಲಿ ಇವಮ್ಮ ಬಂದ್ಬಿಟ್ಟು ಎಲ್ಲ ನಿನಗೆ 5 ಲಕ್ಷ ಕೊಡ್ತೀನಿ ಮದುವೆ ನಿಲ್ಲಿಸು ಅಂತ ಹೇಳಿದ್ಲಲ್ಲ, ಆ ಮ್ಯಾಟ್ರನ್ನೆಲ್ಲನೂ ಅಲ್ಲಿ ಹೇಳ್ಬೇಕು. ಸರಿನಾ? ಹಂಗೆಲ್ಲ ಹೇಳಿದ್ರೆ ಮತ್ತೆ ಅಮ್ಮ ನನ್ನ ಸುಮ್ಕೆ ಬಿಡ್ತಾಳ, ಗ್ರಾಚಾರ ಬಿಡಿಸ್ಬಿಡ್ತಾಳೆ. ನಾನಂತೂ ಎಲ್ಲ ಹೇಳಕ್ಕಿಲ್ಲ, ಬಿಟ್ಬಿಡು ನನ್ನ. ಇದು ಯಾಕೆ ಹಿಂಗೆ ಚಿತ್ರಹಿಂಸೆ ಮಾಡಿ ನನ್ನ? ನಾನಿನ್ನ ಬಿಡಲಾರೆ. ಈ ದೆವ್ವದ ಹತ್ರ ತಗ್ಲಾಕೊಂಡಿದ್ಯಾ ಅಂದರೆ ಮುದುಕಿ, ಅಷ್ಟು ಸುಲಭವಾಗಿ ಬಿಟ್ಬಿಡ್ತೀನಿ ಕಳ್ ಮುದುಕಿ. ಬಿಡೋಕ್ಕಿಲ್ಲ ನಾನು. ನಿನ್ನಿಂದ ಓಸಿ ಸಂಸಾರಗಳು ಹಾಳಾಗೋಗಿಲ್ಲ, ಬೇಜಾನ್ ಸಂಸಾರಗಳು ಹೊಂಟೋಗ್ಬಿಟ್ಟವೆ. 1 2 ಹೋಗಿಲ್ಲ ಹೇಳು, ಎಲ್ಲ ಹೊಂಟೋಗವೆ. ನೋಡೆ ಮುದುಕಿ, ಈಗ ಇಲ್ಲಿ ಏನು ನಡೀತು ನಿಮ್ಮ ಮನೆಯಾಗೆ, ನಾನೇನು ಸುಳ್ಳು ಹೇಳು ಅಂತ ಹೇಳ್ತಿಲ್ಲ. ಸತ್ಯನ ಹೋಗ್ಬಿಟ್ಟು ಎಲ್ಲ ಆಕಾಸು ಅವ್ರ ಮುಂದೆ ಎಲ್ಲ ಹೋಗಿ ಹೇಳು. ಅಯ್ಯೋ ದೇವ್ ತಗ್ಲಾಕಬಿಟ್ನಲ್ಲ, ಯಾಕನ ಒಪ್ಕೊಂಡು ಈಗ ಹೋಗಿ ಹೇಳಿದ್ರು ನನ್ನ ಮರ್ಯಾದಿರ್ತದ? ಅಯ್ಯೋ 5 ಲಕ್ಷನೂ ಕಳ್ಕೊಂಡಂಗಾಯ್ತದೆ. ಆದರೂ ನನ್ನ ಪ್ರಾಣನೇನಿಯ ಮುಖ್ಯ. 5 ಲಕ್ಷಕ್ಕಿಂತ ನನ್ನ ಪ್ರಾಣನೇನಿಯ ಮುಖ್ಯ ಮುಖ್ಯ ಮುಖ್ಯ. ಈ ದೆವ್ವ ಇದು ಬೇರೆ ಹಿಂಗೈತೆ ವಿಚಿತ್ರವಾಗಿ. ಬೇಕಾದ್ರೆ ಸಾಯಿಸಿದ್ರು ನಾನು ಸಾಯಿಸ್ಬಿಡ್ತದೇನೋ. ಏನು ಮಾಡೋದು? ಸವಾಸನೇನಿಯ ಬೇಡ ನನಗೆ. ಇರು, ಹೋಗ್ಬಿಟ್ಟು ಈ ದೆವ್ವ ಹೇಳ್ದಂಗೆ ಏನಿಯ ಹೇಳೋದೇನಿಯ ವಾಸಿ. ಆಯಿತು, ನೀನು ಹೆಂಗೆ ಹೇಳಿದ್ರೆ ಹಂಗೇನೇನಿಯ. ನಾನು ಹೋಗ್ಬಿಟ್ಟು ಎಲ್ಲ ವಿಷಯನೂ ಹೇಳ್ಬಿಡ್ತೀನಿ. ಆದರೆ ಇದೇ ಕೊನೆ. ಇನ್ನೊಂದ್ಕಿಂತ ನಾನು ತಾಕ್ ಬಂದ್ಬಿಟ್ಟು ನೀನು ಕಾಟ ಕೊಡ್ಬಾರ್ದು ನನಗೆ, ಸರಿನೇ? ಕೊಟ್ಟು ಮಾತು ಉಳಿಸ್ಕೊಂಡ್ರೆ ಮತ್ತೆ ನೀನು ಕಣ್ಣು ಕಾಣಕ್ಕಿಲ್ಲ. ಕೊಟ್ಟು ಮಾತಿನ ನಾನು ಉಳಿಸ್ಕೊಳ್ದಿದ್ದಂಗೆ ನಾನು ತಾಯ್ತ ಕಟ್ಟಿಸ್ಕೊಬಿಟ್ಟು ಬರ್ತೀನಿ, ನಾನು ಹೋಗಿ ಅಲ್ಲಿ ಮನೆ ಕತ್ತೀನಿ ಇಲ್ಲಿ ಮನೆ ಕತ್ತೀನಿ ಅಂದರೆ ಎಲ್ಲೋದ್ರೂ ಬಿಡೋಕ್ಕಿಲ್ಲ. ಇನ್ನು ಯಾವ ತಾಯ್ತ ಕಟ್ಟಿಸ್ಕೊಂಡ್ರು ಒಟ್ಟಾಡಿಸ್ಬಿಡ್ತೀನಿ ನಿನ್ನಂತೂ ಗೆಪ್ತೆಗೆ ಮಾಡಿಕ. ಸರಿನಾ? ಹೋಗಿ ಇವಾಗೆಲ್ಲ ಇನ್ಫಾರ್ಮೇಷನ್ ಎಲ್ಲ ಹೇಳಿ ನಡಿಯೇ. ಸುಮ್ಮನೆ ನಿಂತ್ಕೊಂಡ್ರಾಗಕ್ಕಿಲ್ಲ, ಒಯ್ತಾ ಇರಬೇಕು, ಹೇಳ್ತಾ ಇರಬೇಕು. ಆಯಿತು ಆಯಿತು, ಈಗಲೇ ಹೋಗ್ಬಿಟ್ಟು ಈಗಲೇ ಹೇಳ್ಬಿಟ್ಟು ಬರ್ತೀನಿ. ನಾನು ಏನು ಮಾಡಬೇಡ. ನಾನು ತಾಯ್ತ ಕಟ್ಟಿಸ್ಕೊಂಡ್ರು ಅಲ್ಲ ಕಟ್ಟಿಸ್ಕೊತೀನಿ, ಆದರೆ ವಿಷಯನೂ ಹೇಳ್ತೀನಿ. ದಯವಿಟ್ಟು ನನ್ನ ಹತ್ರಕ್ಕಂತೂ ಬರೋಕ್ಕೆ ಹೋಗ್ಬೇಡ. ಕಾಲು ಕಚ್ಚಾಕಿದೆಯಲ್ಲ, ಬುಡ್ಸು ಒಯ್ತೀನಿ. ಸರಿ ಸರಿ, ಹೋಗು, ಬಿಡ್ಸಿದ್ದೀನಿ. ಮುದುಕಿ, ಎಷ್ಟು ಸಂಸಾರ, ಮನೆಗಿರೋ 3 ಮಕ್ಕಳು ಸಂಸಾರನೂ ಯಾಕುಟ್ಸು ಹಾಕ್ಬಿಟ್ಟವಳೆ. ಏನೇನೂ ಇದಿಲ್ಲ ಬಿಡು. ಯಾಕುಟ್ಸು ಹಾಳು ಮಾಡಾಕಿ ಅತ್ತಾಗೆ ಹೆಂಗೋ ಒಂದು ಸರಿಯಾಗಿ ಮಾಡ್ಬಿಟ್ಟವಳೆ. ಈ ಮುದುಕಿಗೆ ಇವತ್ತು ಸರಿಯಾಗಿ ಸುಳಿ ಜ್ವರ ಬಂದು ಮನೆ ಕತ್ತಾಳೆ ನೋಡು, ಮಾನ್ಯ ಹಾಳು ಮುದುಕಿ.